ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮೈಕಲ್ ಜಾಕ್ಸನ್ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳೇ ಇರುತ್ತಾರೆ. ಒಂದು ಕಾಲದಲ್ಲಿ ಇಡೀ ಡ್ಯಾನ್ಸಿಂಗ್ ಲೋಕವನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ ವ್ಯಕ್ತಿ ಎಂದರೆ ಅದು ಮೈಕಲ್ ಜಾಕ್ಸನ್ ಅಂತಾನೆ ಹೇಳ್ಬೋದು. ತನ್ನ ಡ್ಯಾನ್ಸ್ ಮತ್ತು ಹಾಡಿನ ಮೂಲಕ ಇಡೀ ವಿಶ್ವದ ಮೆಚ್ಚುಗೆಗೆ ಕಾರಣರಾಗಿದ್ದ ಮೈಕಲ್ ಜಾಕ್ಸನ್ ಅವರು ಇಡೀ ವಿಶ್ವದೆಲ್ಲೆಡೆ ಕೋಟಿ ಕೋಟಿ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ಐಶ್ವರ್ಯ ಅನ್ನೋದು ಬಂದಾಗ ಆತನ ಆಸೆ ಇನ್ನಷ್ಟು ಹೆಚ್ಚಾಗುತ್ತದೆ ಅಂತಲೇ ಹೇಳಬಹುದು. ಅದಕ್ಕೆ ಉತ್ತಮ ಉದಾಹರಣೆ ಮೈಕಲ್ ಜಾಕ್ಸನ್. ಜೀವನದಲ್ಲಿ ಬಹುದೊಡ್ಡ ಆಸೆಗಳನ್ನು ಹೊಂದಿದ್ದ ಮೈಕಲ್ ಜಾಕ್ಸನ್ ಅವರ ಬಹುದೊಡ್ಡ ಕನಸು ತಾನು 150ಕ್ಕೂ ಅಧಿಕ ವರ್ಷ ಬದುಕಬೇಕೆನ್ನುವುದು ಆಗಿತ್ತು. ಈತನ ಈ ಕೆಟ್ಟ ಆಸೆಯೇ ಈತನ ಸಾವಿಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಹೌದು, 150ಕ್ಕೂ ಅಧಿಕ ವರ್ಷ ಬದುಕಬೇಕು ಅಂದುಕೊಂಡಿದ್ದ ಮೈಕಲ್ ಜಾಕ್ಸನ್ ಅವರು ಕೇವಲ 50 ವರ್ಷಕ್ಕೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಹಾಗಾದರೆ ಮೈಕಲ್ ಜಾಕ್ಸನ್ ಅವರು ಕೇವಲ 50 ವರ್ಷಕ್ಕೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗೂ ಇಲ್ಲ ಎಂದು ಹೇಳುವುದು ಸುಳ್ಳಲ್ಲ ಎಂಬುದು ಹಲವಾರು ಘಟನೆಗಳನ್ನು ನೋಡುವಾಗ ನಮಗೆ ಪದೇ ಪದೇ ನೆನಪಾಗುತ್ತಲೇ ಇರುತ್ತದೆ. ನಮ್ಮ ಬಳಿ ಎಷ್ಟೇ ಆಸ್ತಿ ಮತ್ತು ಸಂಪತ್ತು ಇರಲಿ, ಸಾವು ಬಂದಾಗ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಕ್ಕೆ ಉತ್ತಮ ಉದಾಹರಣೆ ಮೈಕಲ್ ಜಾಕ್ಸನ್ ಅಂತಾನೆ ಹೇಳ್ಬೋದು. ಮೈಕಲ್ ಜಾಕ್ಸನ್ ಅವರು 150 ವರ್ಷ ಬದುಕಬೇಕೆಂದು ಬಯಸಿದ್ದರು ಮತ್ತು ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದರು. ಆದರೆ ಅವರ ಸಾವು ಬಹಳ ಘೋರವಾಗಿತ್ತು. ಮೈಕಲ್ ಜಾಕ್ಸನ್ ಅವರು 150 ವರ್ಷ ಬದುಕಬೇಕೆನ್ನುವ ಆಸೆಯಿಂದ ಪ್ರತಿದಿನ ತಮ್ಮ ಚೆಕಪ್ಗಾಗಿ 12 ಜನ ಡಾಕ್ಟರ್ಗಳನ್ನು ನೇಮಕ ಮಾಡಿದ್ದರು. ಈ ವೈದ್ಯರುಗಳು ಮೈಕಲ್ ಜಾಕ್ಸನ್ ಅವರ ತಪಾಸಣೆಯನ್ನು ಮಾಡುತ್ತಿದ್ದರು. ಮೈಕಲ್ ಜಾಕ್ಸನ್ ಅವರು ತಮ್ಮ ಶರೀರದ ಒಂದೊಂದು ಭಾಗದ ತಪಾಸಣೆಗೆ ಒಂದೊಂದು ವೈದ್ಯರನ್ನು ನೇಮಕ ಮಾಡಿಕೊಂಡಿದ್ದರು. ಇನ್ನು ಮೈಕಲ್ ಜಾಕ್ಸನ್ ಅವರು ಸಾಮಾನ್ಯ ಆಹಾರಗಳನ್ನು ಸೇವನೆ ಮಾಡುತ್ತಿರಲಿಲ್ಲ. ತಾನು ಸೇವನೆ ಮಾಡುವ ಆಹಾರಗಳನ್ನು ಲ್ಯಾಬೋರೇಟರಿಗಳಲ್ಲಿ ಟೆಸ್ಟ್ ಮಾಡಿ ನಂತರ ಸೇವನೆ ಮಾಡುತ್ತಿದ್ದರು. ಮೈಕಲ್ ಜಾಕ್ಸನ್ ಅವರು ಯಾವ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಎಷ್ಟು ಆಹಾರವನ್ನು ಸೇವನೆ ಮಾಡಬೇಕು ಎಂದು ವೈದ್ಯರು ನಿರ್ಧಾರ ಮಾಡುತ್ತಿದ್ದರು. ಸ್ನೇಹಿತರೆ, ಇಷ್ಟು ಮಾತ್ರವಲ್ಲದೆ ಮೈಕಲ್ ಜಾಕ್ಸನ್ ಅವರು 15 ಜನರನ್ನು ತಮ್ಮ ವ್ಯಾಯಾಮ ಮತ್ತು ವರ್ಕೌಟ್ಗಾಗಿ ನೇಮಕ ಮಾಡಿಕೊಂಡಿದ್ದರು. ಮೈಕಲ್ ಜಾಕ್ಸನ್ ಅವರ ವೈದ್ಯರು ಮೈಕಲ್ ಜಾಕ್ಸನ್ ಅವರ ಆಕ್ಸಿಜನ್ ಲೆವೆಲ್ ಎಷ್ಟಿತ್ತು ಎಂಬುದರ ಬಗ್ಗೆ ಪ್ರತಿನಿತ್ಯ ಪರೀಕ್ಷೆಯನ್ನು ಮಾಡುತ್ತಿದ್ದರು. ಸ್ನೇಹಿತರೆ, ಇಷ್ಟು ಮಾತ್ರವಲ್ಲದೆ ಮೈಕಲ್ ಜಾಕ್ಸನ್ ಅವರ ದೇಹದ ಯಾವುದಾದರೂ ಒಂದು ಅಂಗಕ್ಕೆ ಹಾನಿಯಾದರೆ ಅದನ್ನು ಬದಲಾಯಿಸಲು ಅಂಗಾಂಗಗಳ ದಾನಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಇವರ ರಕ್ತದ ಗುಂಪಿಗೆ ಸೇರುವ ದಾನಿಗಳನ್ನು ಕೂಡ ಮೊದಲೇ ಬುಕ್ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಮೈಕಲ್ ಜಾಕ್ಸನ್ ಅವರು ದಾನಿಗಳ ಆರೋಗ್ಯ ತಪಾಸಣೆಗಾಗಿ ವೈದ್ಯರನ್ನು ಕೂಡ ನೇಮಕ ಮಾಡಿದ್ದರು. ಇದಕ್ಕೆಲ್ಲ ಕಾರಣ ಮೈಕಲ್ ಜಾಕ್ಸನ್ ಅವರಿಗೆ 150 ವರ್ಷ ಬದುಕಬೇಕೆನ್ನುವ ಆಸೆ ಇದ್ದಿದ್ದು ಆಗಿತ್ತು. ಎಲ್ಲವೂ ನನ್ನ ಬಳಿ ಇದೆ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಚಿಕಿತ್ಸೆ ನೀಡಲು ವೈದ್ಯರಿದ್ದಾರೆ, ದೇಹದ ಯಾವುದೇ ಭಾಗಕ್ಕೆ ಹಾನಿಯಾದರೆ ಅಂಗಾಂಗ ದಾನ ಮಾಡಲು ಸಕಲ ವ್ಯವಸ್ಥೆ ಇದೆ, ದಿನ ಆರೋಗ್ಯ ತಪಾಸಣೆ ಮಾಡಲು ಎಲ್ಲವೂ ಇರುವುದರಿಂದ ನನಗೆ ಸಾವು ಸಂಭವಿಸಲ್ಲ ಎಂದು ಮೈಕಲ್ ಜಾಕ್ಸನ್ ಅವರು ನಂಬಿದ್ದರು. ಇಷ್ಟೆಲ್ಲ ಸಕಲ ವ್ಯವಸ್ಥೆಗಳನ್ನು ಹೊಂದಿದ್ದ ಮೈಕಲ್ ಜಾಕ್ಸನ್ ಅವರು ಬದುಕಿದ್ದು ಕೇವಲ 50 ವರ್ಷ ಮಾತ್ರ. ಹೌದು ಸ್ನೇಹಿತರೆ, ಜೂನ್ 25, 2009 ಮೈಕಲ್ ಜಾಕ್ಸನ್ ಅವರ ಹೃದಯ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತದೆ. 12 ಜನ ಡಾಕ್ಟರ್ ಹೃದಯವನ್ನೇ ಬದಲಾಯಿಸಲು ದಾನಿ ಇದ್ದರೂ ಕೂಡ ಮೈಕಲ್ ಜಾಕ್ಸನ್ ಬದುಕುಳಿಯಲಿಲ್ಲ. ಸಾವಿಗೆ ಸವಾಲು ಹಾಕಿದ್ದ ಮೈಕಲ್ ಜಾಕ್ಸನ್ ಕೊನೆಗೂ ಸಾವಿಗೆ ತಲೆಬಾಗಬೇಕಾಯಿತು. ಮೈಕಲ್ ಜಾಕ್ಸನ್ ಅವರ ಸಾವಿನ ಕುರಿತಂತೆ ಇನ್ನೂ ಕೂಡ ಸಾಕಷ್ಟು ಅನುಮಾನಗಳು ಇದ್ದು ಆ ಅನುಮಾನಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, 150 ವರ್ಷ ಬದುಕಬೇಕೆಂದುಕೊಂಡಿದ್ದ ಮೈಕಲ್ ಜಾಕ್ಸನ್ ಅವರ ಈ ಅತಿದೊಡ್ಡ ಆಸೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ತೆ.